ಗದಗ್ ಮತ್ತು ಧಾರವಾಡ ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ನಮಸ್ಕಾರ. ನಾನು ನಿಮ್ಮ ಶಿವರಾಜ್ ದೇಸಾಯಿ ಸರ್. ಯಾರು ಪ್ರಥಮ ಬಾರಿಗೆ ನನ್ನನ್ನು ನೋಡ್ತಾ ಇದ್ದೀರಿ, ನನ್ನ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಂಡು ಇಂದು ಒಂದಿಷ್ಟು ವಿಶೇಷ ವಿಚಾರಗಳನ್ನು ತಮ್ಮ ಜೊತೆಗೆ ತಿಳಿಸ್ಕೊಳ್ಳಿಕ್ಕೆ ನಾನು ಇಲ್ಲಿ ವಿಡಿಯೋದ ಮೇಲೆ ಬಂದಿದ್ದೇನೆ. 1990ರಿಂದ 97ರವರೆಗೆ ನಾನು ನನ್ನ ವಿದ್ಯಾಗುರುಗಳಾದ ಶ್ರೀ ಶ್ರೀನಿವಾಸ ದೇಶಪಾಂಡೆ ಗಣಿತಲೋಕ ಧಾರವಾಡ ಅವರ ಹತ್ರ ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಕ ದೀಕ್ಷೆಯನ್ನು ತೆಗೆದುಕೊಂಡು ಪಾಠವನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಆ ಮಾತಿಗೆ ಈಗ 33 ವರ್ಷಗಳು ಎಲ್ಲ ವಿದ್ಯಾರ್ಥಿಗಳ ಪಾಲಕರ ಪ್ರೋತ್ಸಾಹದಿಂದ ನಾನು ಪಾಠವನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ನಮ್ಮ ವಿದ್ಯಾಗುರುಗಳು ಆದ ಶ್ರೀನಿವಾಸ ದೇಶಪಾಂಡೆ ಅವರು ನನಗೆ ಕೊಟ್ಟ ದೀಕ್ಷೆ ಏನಂದರೆ, ನೀನು ನಿನ್ನ ಮಕ್ಕಳು ವಿದ್ಯಾರ್ಥಿಗಳು ನಿನ್ನ ಇನ್ಸ್ಟಿಟ್ಯೂಟಿಗೆ ನೀನು ಪಾಠ ಮಾಡಲು ಬರುವ ವಿದ್ಯಾರ್ಥಿಗಳು ಸಂಖ್ಯೆ 8-1000 ಎಂದು ನೀವು ಗುಣಿಸ್ಲಿಕ್ಕತ್ತಿ, ಅವತ್ತಿಂದ ನಿನ್ನ ಒಬ್ಬ ಶಿಕ್ಷಕನಾಗಿ ಅಧೋಗತಿ ಪ್ರಾರಂಭ ಆಗುತ್ತೆ ಅಂತ ಹೇಳಿದರು. ಹೀಗಾಗಿ ನಾನು ಅವರು ಕಾಲವಾದ ನಂತರ 1998ರಿಂದ 2020 ಕರೋನಾ ಹಿಟ್ಟವರೆಗೆ ನಾನು ಲೋಕಜ್ಞಾನ ಸಂಸ್ಥೆಯನ್ನು ಗದಗ್ನಲ್ಲಿ ಪ್ರಾರಂಭ ಮಾಡಿದ್ದು ತಮಗೆಲ್ಲ ಗೊತ್ತಿದೆ. ಹೊಸಬರು ಅದು ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲೇ ನಾನು ಎಂದೂ ಮಕ್ಕಳಿಗೆ ಫೀಸ್ ಕೇಳಿಲ್ಲ. ಆ ಫೀಸ್ ಫಿಕ್ಸ್ ಮಾಡಿರ್ತಿದ್ರು, ಆ ಫೀಸ್ನವ್ರು ಕಲೆಕ್ಟ್ ಮಾಡ್ಕೋತಿದ್ರು. ನಾ ಎಂದೂ ಮಕ್ಕಳನ್ನು, ಅನೇಕ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಬಂದಿದ್ದೇನೆ. ಸೊ ದಿಸ್ ಮೋಟೋ ಆಫ್ ಲೋಕಜ್ಞಾನ್, as you all know, is to serve education field in general, student community in particular, and Bharat Mata in general. ನನಗೆ ಹಲವು ಶಿಕ್ಷಕರು, ಮೂಲಭೂತವಾಗಿ RSS ಸ್ವಯಂ ಸೇವಕ, ಅದು ನನಗೆ ಅನೇಕ ಪಾಠಗಳನ್ನು ಕಲಿಸಿತು. ಆನಂತರ ನಾನು ಹೆಬ್ಬಳ್ಳಿಯ ಚೈತನ್ಯ ಆಶ್ರಮದಲ್ಲಿ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರಿಂದ ಕೊಟ್ಟಂಥ ನಾಮದ ದೀಕ್ಷೆಯನ್ನು ನನ್ನ ಗುರುಗಳಾದ, ಆಧ್ಯಾತ್ಮ ಗುರುಗಳಾದ ಶ್ರೀ ದತ್ತಾವಧೂತ ಮಹಾರಾಜರ ಕೃಪಾದಿಂದ ನಾಮಸ್ಮರಣೆಯನ್ನು ಅವ್ರ ಮಾರ್ಗದರ್ಶನದಲ್ಲಿ ಮಾಡ್ತಾ ಹೋಗ್ತಾ ಇದ್ದೇನೆ. ಇದೀಗ ನನ್ನ ಗುರುಗಳ ಆಜ್ಞೆಯ ಮೇರೆಗೆ ನಾನು 2020ರಿಂದ 2026ವರೆಗೆ ನನ್ನ ಮಕ್ಕಳ ಅಥವಾ ವಿದ್ಯಾಭ್ಯಾಸ ಸಲುವಾಗಿ ನಾವು ಕರೋನಾದಲ್ಲಿ ಲೋಕಜ್ಞಾನವನ್ನು ಬಂದ್ ಮಾಡಿ ಗದಗಿನಿಂದ ನಾನು ಧಾರವಾಡಕ್ಕೆ ಬಂದು ಈಗ 6 ವರ್ಷ ಆಯಿತು. 2026. ನನ್ನ ಆಧ್ಯಾತ್ಮಿಕ ಗುರುಗಳಾದ ನನ್ನ ತಂದೆಯವರು, ತಾಯಿಯವರು, ನನ್ನ ಎಲ್ಲ ಮಿತ್ರರು, ಗದಗಿನ ಮಿತ್ರರು ನನ್ನ ಬೆನ್ನಿಗೆ ನಿಂತು ಬೆಳೆಸಿದರು. ಅವರೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ಅವರೆಲ್ಲರಿಗೂ ನಾನು ನಮಸ್ಕಾರವನ್ನು ಸಲ್ಲಿಸುತ್ತೇನೆ. ಇದೀಗ ನನ್ನ ಗುರುಗಳ ಆಜ್ಞೆಯ ಮೇರೆಗೆ, ಇಲ್ಲ ನೀನು ಗದಗಿಗೆ ಹೊಳ್ಳೆ ಹೋಗಬೇಕು, ನೀನು ಅಲ್ಲಿನ ನಿನ್ನ ಪಾಠ ಪ್ರವಚನಗಳನ್ನು ಮತ್ತು ಉಪಾಸನೆಯನ್ನು ಮಾಡಿಕೊಂಡು ಹೋಗು ಅಂತ ಹೇಳಿದ್ರಿಂದ ನಾನು ಮತ್ತೆ ಧಾರವಾಡದಿಂದ ಈಗ ಗದಗಿಗೆ ಶಿಫ್ಟ್ ಆಗ್ತಾ ಇದ್ದೇನೆ. ಅದರ ಮಾಹಿತಿಯನ್ನು ಕೊಡುವ ಸಲುವಾಗಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಇದೀಗ ನಾನು ಸುಮಾರು 1 ವರ್ಷಗಳಿಂದ ನನ್ನ 2004 ಬ್ಯಾಚಿನ ವಿದ್ಯಾರ್ಥಿಗಳು ಈ ವೇಗಗಣಿತ, ವಿದ್ಯಾರ್ಥಿಗಳ ಕಾಂಪಿಟೇಟಿವ್ ಮೈಂಡ್ ವೀಕ್ ಆಗ್ತಾ ಇರೋದರಿಂದ ವೇದಗಣಿತದಿಂದ ಆಧಾರಿತವಾದಂಥ ಮೈಂಡ್ ಮ್ಯಾಥ್ಸ್ ಮೇಲೆ ವೇದ್ಯಮ್ಸ್ ಅನ್ನುವಂಥ ಒಂದು ಆ್ಯಪ್ ಬೇಸ್ಡ್ ಕಂಪ್ನಿಯನ್ನು ಸ್ಟಾರ್ಟ್ ಮಾಡಿದ್ರು. ಅವರು, ಇಲ್ಲ ಸರ್, ನೀವು ಅದರಲ್ಲಿ ಒಂದು ಮಾಡೆಲ್ ರೆಡಿ ಮಾಡಿಕೊಡ್ಬೇಕು ಅಂತ ಕೇಳಿದ್ರಿಂದ ಕಳೆದ 1 ವರ್ಷದಿಂದ ನಾವು ತಯಾರು ಮಾಡಿ ಒಂದು ಮಾಡೆಲನ್ನು ಮಾಡಿದ್ದೀವಿ. ಇದೀಗ ಅದನ್ನು ಆ್ಯಪನ್ನು ಬೇರೆ ಬೇರೆ ಕೋರ್ಸ್ಗಳಿಗೆ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದನ್ನು ನನ್ನ ಲೋಕಜ್ಞಾನದ ಗದಗಿನಲ್ಲಿ ಮರುಪ್ರಾರಂಭವನ್ನು ಮಾಡ್ತಾ ಇದ್ದೀನಿ. ಅದು ಆಫ್ಲೈನ್ ಕ್ಲಾಸು
ಮತ್ತು ಸಪೋರ್ಟೆಡ್ ಬೈ ವೇದಿಯಮ್ಸ್ ಆ್ಯಪ್ ಇರ್ತದೆ. ಅದರ ಡೀಟೇಲ್ಸನ್ನು ನಿಮಗೆ ಕೊಡೋ ಸಲುವಾಗಿ ನಾನು ನಿಮ್ಮ ಮುಂದೆ ಇದ್ದೇನೆ. ಇಲ್ಲಿ ನಾನು ಕೋರ್ಸಿನ ಪಾಂಪ್ಲೆಟ್ ಈ ಥರ ಇದೆ. ಸದ್ಗುರು ತಸ್ಮೈ ಧ್ಯಾನಾತ್ಮನೇ ನಮಃ. ನನ್ನ ಗುರುಗಳಾದಂಥ ರಾಯೇಶ್ವರ ಶಾಸ್ತ್ರಿ ಗುರುಗಳು ತಸ್ಮೈ ಧ್ಯಾನಾತ್ಮನೇ ನಮಃ ಅಂತ ನಿನ್ನ ಲೋಕಜ್ಞಾನಕ್ಕೆ ಸೇರಿಸುವ. ಇದರ ಅರ್ಥ ನೀನೇ ಗುರುವೇ, ನೀನೇ ಧ್ಯಾನವನ್ನು ಕೊಡುವಂಥವನು ಅನ್ನೋದು ಅರ್ಥ. ಈ ಲೋಕಜ್ಞಾನದಲ್ಲಿ ಕೆಳಗಡೆ ಇರುವಂಥ ದಾಸೋಹ ಧ್ಯಾನ ನಿಲಯ ನನ್ನ ಗುರುಗಳ ಕವನದ ಸಾಲಿದು. ಇಲ್ಲಿ ಗಣಿತ ಲೋಕದ ಗುರುಗಳ ಅಂದರೆ ಜ್ಞಾನ ದಾಸೋಹ ನಡೀಲಿ, ವಿದ್ಯಾ ನಡೀಲಿ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಟು ಆಲ್ ಗದರ್ ಪೇರೆಂಟ್ಸ್ ಆ್ಯಂಡ್ ಮೈ ಡಿಯರೆಸ್ಟ್ ಸ್ಟೂಡೆಂಟ್ಸ್ ಫಾರ್ ಸಪೋರ್ಟಿಂಗ್ ಲೋಕಜ್ಞಾನ್ ಫಾರ್ ಸೆವರಲ್ ಇಯರ್ಸ್. ವಿಶ್ ಯು ಆಲ್ happy Independence Day recently completed and happy Nagar Panchami recently completed. Now, as I cannot personally talk to you, I am preparing this video and sending you. ಈಗ ಗದಗ್ನಲ್ಲಿ ಲೋಕಜ್ಞಾನವನ್ನು ಮರು ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ನಾವು ಅಡ್ಮಿಷನ್ಸ್ ಆರ್ ಓಪನ್ ಫಾರ್ ಟಾರ್ಗೆಟ್ 2027 ಬೋರ್ಡ್ ಎಕ್ಸಾಮ್ ಬೂಸ್ಟರ್ ಕೋರ್ಸ್ ಅಂತ ಹೇಳಿ ಪ್ರಾರಂಭ ಮಾಡ್ತಾ ಇದ್ದೇನೆ. ಇಂಟಿಗ್ರೇಟೆಡ್ ವಿತ್ ಫೌಂಡೇಶನ್ JEE NEET ಫಾರ್ ಕ್ಲಾಸ್ 10 ಸ್ಟೇಟ್ CBSE. 10th ಸ್ಟೇಟ್ ಮತ್ತು CBSE ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತ, ಸೈನ್ಸ್ ಮತ್ತು ಮ್ಯಾಥ್ಸ್ ಪರೀಕ್ಷೆಯ ತಯಾರಿ. ವಿದ್ಯಾರ್ಥಿಗಳು ಬೇರೆ ಬೇರೆ ಟ್ಯೂಷನ್ ಸೆಂಟರ್ಗೆ ಹೋಗ್ತಿರ್ಬೋದು, ಸ್ಕೂಲ್ಗೆ ಹೋಗ್ತಿರ್ಬೋದು. ಇಲ್ಲಿ ನಾನು ಅದಕ್ಕೆ ಪೂರಕವಾಗಿ ಒಂದು ಕೋರ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ಕೋರ್ಸು ಬೋರ್ಡ್ ಎಕ್ಸಾಮ್ ಬೂಸ್ಟರ್ ಕೋರ್ಸ್. ಪರೀಕ್ಷೆಗೆ ತಯಾರಿಯನ್ನು ಕೇವಲ ಟ್ಯೂಟರ್ ಮಾಡೋದಿಲ್ಲ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಶ್ರೀನಿವಾಸ್ ದೇಶಪಾಂಡೆ ಸರ್, ಕಾಂಟ್ರಿಬ್ಯೂಷನ್ ಇನ್ ದ ಪ್ರಿಪರೇಷನ್ ಆಫ್ ಎ ಸ್ಟೂಡೆಂಟ್ ಫಾರ್ ಆನ್ಯುವಲ್ ಎಕ್ಸಾಮ್ ಆರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬೈ ಟ್ಯೂಟರ್ಸ್, ಇನ್ಸ್ಟಿಟ್ಯೂಷನ್ಸ್ ಎಟ್ಸೆಟ್ರಾ ಈಸ್ 5%. 95% ಈಸ್ ಸ್ಟೂಡೆಂಟ್ಸ್ ಹೋಮ್ವರ್ಕ್ ಕ್ವಾಲಿಟಿ. ಅವರು ಅನೇಕ ಬಾರಿ ಇದನ್ನು ಹೇಳ್ತಾ ಇದ್ರು. ಆ ರೀತಿಯಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಾಕ್ಟೀಸನ್ನು ಮಾಡಿಸೋ ದೃಷ್ಟಿಯಿಂದ, ಪರೀಕ್ಷೆಗಾಗಿ ಅವರಿಗೆ ಪ್ರಾಕ್ಟೀಸನ್ನು ಮಾಡಿಸೋ ದೃಷ್ಟಿಯಿಂದ, ಪೂರ್ ವಿದ್ಯಾರ್ಥಿಗಳಿಗೆ ಮತ್ತೆ ಮತ್ತೆ ರಿಪೀಟೆಡ್ಲಿ ನೋಡುವಂಥ ವಿಡಿಯೋಗಳನ್ನು ತಯಾರು ಮಾಡಿ ಇದು ಒಂದು ಟೆಕ್ ಕೋರ್ಸ್ ಆಗಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಬರುವ ಬುಧವಾರ 26/8/2026 ತರಗತಿಗಳು ಪ್ರಾರಂಭವಾಗುತ್ತವೆ. ಬೆಳಿಗ್ಗೆ 6:30ರಿಂದ 7:30 ಗಂಟೆವರೆಗೆ 3 ದಿವಸ ಸೈನ್ಸು, 3 ದಿವಸ ಮ್ಯಾಥ್ಸ್ ಕ್ಲಾಸ್ಗಳನ್ನು ತೆಗೆದುಕೊಳ್ಳಲಾಗ್ತದೆ. ಒಂದು ವಾರ ಅಲ್ಲಿ ಫ್ರೀ ಡೆಮೋ ಕ್ಲಾಸ್ ಕೂಡ ಇರ್ತದೆ. ಅತ್ಯಂತ ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅವರಿಗೆ ಫೀಸಲ್ಲಿ ಕನ್ಸೆಷನ್ ಕೂಡ ಕೊಡ್ತಾ ಇದ್ದೇನೆ. ನಾನು ನನ್ನ ಅಲ್ಲಿಯ ಜೀವನೋಪಾಯಕ್ಕಾಗಿ ನನಗೆ ದುಡ್ಡು ಬೇಕಾಗಿರೋದ್ರಿಂದ ಈ ಸದ್ಯ ಅವ್ರಿಗೆ ₹999 ಪರ್ ಮಂತ್ 2 ವಿಷಯಕ್ಕೆ ಅವರು ಗುರುದಕ್ಷಿಣೆ ರೀತಿಯಲ್ಲಿ ಕೊಡ್ಬೋದು. ಅಲ್ಲೊಂದು ಗುರುದಕ್ಷಿಣೆ ಬಾಕ್ಸ್ ಇಟ್ಟಿರ್ತೀವಿ ಅಥವಾ ಫೋನ್ಪೇ ಸ್ಕ್ಯಾನರ್ ಇಟ್ಟಿರ್ತೀವಿ, ಅದರಲ್ಲಿ ನೀವು ಹಾಕ್ಬೋದು. ನಾನು ಸ್ವತಃ ನನ್ನ ಕೈಯಲ್ಲಿ ಯಾರು ದುಡ್ಡು ಕೊಡಬಾರ್ದು, ಅದನ್ನು ಫೋನ್ಪೇ ಮಾಡಿ, ಇಲ್ಲ ಅಂದರೆ ಅಲ್ಲಿ ಗುರುದಕ್ಷಿಣಾ ಬಾಕ್ಸ್ ಇಟ್ಟಿರ್ತದೆ, ಅದರಲ್ಲಿ ಹಾಕಬೇಕು. ಈ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅವರು ನಮ್ಮನ್ನು ಸಂಪರ್ಕಿಸ್ಬೋದು. ಅಂಥ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣವನ್ನು ಕೂಡ ನಾನು ಕೊಡಲಿಕ್ಕೆ ಸಿದ್ಧನಿದ್ದೇನೆ. ಈಗ ನಾವು ಮೇನ್ ಫೀಚರ್ಸ್ ಆಫ್ ಅವರ್ ಕೋರ್ಸ್, ಈ ಕೋರ್ಸಿನ ಮುಖ್ಯ ವಿಚಾರಗಳೇನು? 27 ವರ್ಷವನ್ನು ಲೋಕಜ್ಞಾನ ಈಗ ಕಂಪ್ಲೀಟ್ ಮಾಡಿದೆ. ಧಾರವಾಡಕ್ಕೆ ಬಂದ ನಂತರ ಕೂಡ ನಾನು ಲೋಕಜ್ಞಾನವನ್ನು ಆನ್ಲೈನಲ್ಲಿ ಅಥವಾ ಆಫ್ಲೈನಲ್ಲಿ ಕೂಡ ಚಾಲು ಇಟ್ಟಿದ್ದಿದೆ. ಸೈನ್ಸ್ ಮ್ಯಾಥ್ಸ್ ಕೋಚಿಂಗನ್ನು ಮಾಡಲಾಗ್ತದೆ ಇಲ್ಲಿ ಪಾಠದ, ಮತ್ತು ಅದನ್ನು ವಿಡಿಯೋವನ್ನು ನನ್ನ ಲೋಕ್ಜಿ ಚಾನಲನ್ನು ಪ್ರಾರಂಭ ಮಾಡಿ ಒಂದು 2 ತಿಂಗಳಿಂದ ನಾನು ಉಚಿತವಾದ ಲೈವ್ ಸ್ಟ್ರೀಮ್ ಕ್ಲಾಸ್ಗಳನ್ನು ಕೂಡ ಮಾಡ್ತಾ ಇದ್ದೇನೆ. ಅದರಲ್ಲಿ ನನ್ನ ಎಲ್ಲ ವಿಡಿಯೋಗಳು ಅವೈಲೇಬಲ್ ಇವೆ, ಅವನ್ನ ಯಾರಾದರೂ ನೋಡ್ಕೊಳ್ಬಹುದು. ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕೋಚಿಂಗನ್ನು ಇಲ್ಲಿ ಆಫ್ಲೈನಲ್ಲಿ ಮಾಡ್ತೀವಿ. ಚಾಪ್ಟರ್ ವೈಸ್ ಬೋರ್ಡ್ ಪ್ರಿಪ್ರೇಷನ್, ಒಂದೊಂದು ಚಾಪ್ಟರ್ವರೆಗೆ ಮೊದಲು ಬೋರ್ಡ್ನಲ್ಲಿ ಯಾವ ಮುಖ್ಯ ವಿಷಯಗಳನ್ನು ಕಲಿಸಲಾಗ್ತದೆ. ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್, ಮುಖ್ಯವಾಗಿ ಸಮಸ್ಯೆಗಳನ್ನು ಯಾವ ರೀತಿ, ವಿಜ್ಞಾನವನ್ನು ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ ವಿಷಯವನ್ನು ಕೊಡ್ತೀನಿ.
ಮತ್ತು ಪ್ರಿಂಟೆಡ್ ಸ್ಟಡಿ ಮಟೀರಿಯಲ್ ಅನ್ನು ಕೊಡಲಾಗ್ತದೆ. ಡೈಲಿ ಹೋಮ್ವರ್ಕ್ ಇನ್ ಸೈನ್ಸ್ ಅವಕ್ಕೆ ಕರಿತೀವಿ ಹೋಮ್ ಅಸೈನ್ಮೆಂಟ್ ಇನ್ ಸೈನ್ಸ್ ಹ್ಯಾಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಹೋಮ್ ಅಸೈನ್ಮೆಂಟ್ ಇನ್ ಮ್ಯಾಥಮೆಟಿಕ್ಸ್ ಅದನ್ನು ತಿದ್ದಿ ಕೊಡಲಾಗ್ತದೆ. ಡೆಸ್ಕ್ ಅಸೈನ್ಮೆಂಟ್ ಅಂದರೆ ಕ್ಲಾಸಲ್ಲೇ ಕೂತು ಬರೆಯೋದು ಡೆಸ್ಕ್ ಮೇಲೆ, ಇದು ಡೆಸ್ಕ್ ಅಸೈನ್ಮೆಂಟ್ ಇನ್ ಸೈನ್ಸ್ ಡ್ಯಾಸ್ ಅಂತ ಕರಿತೀವಿ, ಬಹಳಷ್ಟು ಮಂದಿಗೆ ಗೊತ್ತಿರ್ತದೆ ಇದು. ಮತ್ತು ಡೆಸ್ಕ್ ಅಸೈನ್ಮೆಂಟ್ ಮ್ಯಾಥಮೆಟಿಕ್ಸ್ ಕೊಡ್ತೀವಿ. ಈಗ ಮುಖ್ಯವಾದ ಬೇರೆ ಟ್ಯುಟೋರಿಯಲ್ ಇನ್ಸ್ಟಿಟ್ಯೂಟಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ನಾವು ಅಪ್ಡೇಟ್ ಮಾಡಿದ್ದು ಯಾವುದಂದರೆ, ನಮ್ಮ ವಿದ್ಯಾರ್ಥಿಗಳಿಂದ ಪ್ರೇರಿತರಾಗಿ ವೇದಿಮ್ಸ್ ಅನ್ನೋ ಸಂಸ್ಥೆಯನ್ನು ನನ್ನ ವಿದ್ಯಾರ್ಥಿಗಳು ಸೇವಾ ದೃಷ್ಟಿಯಿಂದ ಪ್ರಾರಂಭ ಮಾಡಿದಂಥದ್ದು ಇದು. ಇದರ ಲಾಂಗ್ ಫಾರ್ಮ್ ವ್ಯಾಲ್ಯೂ ಎಜುಕೇಷನ್ ಬೈ ಇನೋವೇಷನ್ ಆ್ಯಂಡ್ ಮೋಟಿವೇಶನ್ ಫಾರ್ ಸಕ್ಸೆಸ್ ಎಂಪವರ್ಡ್ ಬೈ ವಿಸ್ಡಮ್. ಸೊ ವಿದ್ಯಾರ್ಥಿಗಳ ಗಣಿತದ ಶಾಲೆಯ ಗಣಿತ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾಗುವಂಥ ಗಣಿತ ತುಂಬ ವ್ಯತ್ಯಾಸ ಇದೆ. ಶಾಲೆಯಲ್ಲಿ ನಾವು ಡಿಸ್ಕ್ರಿಪ್ಟಿವ್ ಪೇಪರ್ ಬರೀಬೇಕಾದ್ರೆ ಸ್ಕೂಲ್ ಮ್ಯಾಥಮೆಟಿಕ್ಸ್ ಸರಿ, ಆದರೆ ನೀವು JEE ನೀಟ್ PUC ಆದಮೇಲೆ ಏನು ಕಾಂಪಿಟೇಟಿವ್ ಮೈಂಡ್ ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ಭಾರತದ ಬೇರೆ ಬೇರೆ ದೇಶಗಳಲ್ಲಿ ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ, ಆ ರೀತಿ ಪರ್ಫಾರ್ಮೆನ್ಸ್ ನಮ್ಮ ಕರ್ನಾಟಕದಲ್ಲಿ ಬರ್ತಾ ಇಲ್ಲ. ಯಾಕಂತ ಕೇಳಿದರೆ ಅವರ್ ಸ್ಟೂಡೆಂಟ್ಸ್ ಆರ್ ವೀಕ್ ಇನ್ ಬೇಸಿಕ್ ಮ್ಯಾಥ್ಸ್. ಹಾಗಾಗಿ ಮೈಂಡ್ ಮ್ಯಾಥ್ಸ್ ಟೈಮ್ ಬೇಸ್ಡ್ ಕ್ವಿಜ್ಜನ್ನು ಈಗ ಆಲ್ರೆಡಿ ನಾವು ಫಸ್ಟ್ ಮಾಡ್ಯೂಲ್ ಬೇಸಿಕ್ ಮಾಡ್ಯೂಲ್ 10 ಚಾಪ್ಟರ್ಸನ್ನು ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಐ ಆಮ್ ದ ಮೆಂಟರ್ ಆಫ್ ದಿಸ್ ವೇದಿಮ್ಸ್ ಆ್ಯಪ್ ಕ್ರಿಯೇಟೆಡ್ ಬೈ ಮೈ ಪ್ರೌಡ್ ಸ್ಟೂಡೆಂಟ್ ಆಫ್ 2004 ಬ್ಯಾಚ್ ಗದಗ್. ನನ್ನ ಕಡೆನೇ ಅಭ್ಯಾಸ ಮಾಡಿ ಹೋದಂಥ ವಿದ್ಯಾರ್ಥಿ ಈಗ ಸುಮಾರು 8-10 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಆ್ಯಪನ್ನು ಡೆವಲಪ್ ಮಾಡಿದ್ದಾರೆ. ಅವ್ರದ್ದು ಚಿಂತನೆ ಏನಂದರೆ, ಈಗಿನ ನಮ್ಮ ಜೂನಿಯರ್ಸು 5th ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡಿ ಅವರಿಗೆ ನಮ್ಮ ಆಧ್ಯಾತ್ಮಿಕವಾದ ವೇದಗಣಿತ ಅದನ್ನು ವೇದಿಮ್ಸ್ ಆ್ಯಪ್ ರೂಪದಲ್ಲಿ ಕಲಿಸೋಣ ಅಂತ ತಿಳ್ಕೊಂಡು ಒಂದು ಅವ್ರ ಕನಸು. ಅದಕ್ಕೆ ನಾನು ಸ್ಪಂದಿಸಿ ಇದರಲ್ಲಿ ಕೆಲಸ ಮಾಡಿದ್ದೇನೆ. ಆಮೇಲೆ ನಮ್ಮ ಕೋರ್ಸಲ್ಲಿ ಡೌಟ್ ಕ್ಲಾರಿಫಿಕೇಶನ್ ನಡೀತದೆ, ಇಂಡಿವಿಜುವಲ್ ಅಕಾಡೆಮಿಕ್ ಗೈಡೆನ್ಸನ್ನು ಮಾಡ್ತೀವಿ. ಅವ್ರ ಟ್ಯಾಲೆಂಟ್ ಯಾವುದರಲ್ಲಿದೆ ನಾನು ಕೌನ್ಸಿಲಿಂಗ್ ಕೂಡ ಮಾಡ್ತೀನಿ. ಅವ್ರಿಗೆ ಒಳ್ಳೆ ಎಕ್ಸ್ಪರ್ಟ್ಸ್ ಕಡೆ ಕರೆಸಿ ಮಾರ್ಗದರ್ಶನ ಮಾಡಿಸಲಾಗುವುದು. ಆ ಮಕ್ಕಳ ಒಟ್ಟಾರೆ ಭವಿಷ್ಯವನ್ನು ಪ್ಲ್ಯಾನ್ ಮಾಡಿಕೊಡಲಾಗುವುದು ಮತ್ತು ಪಾಲಕರೊಂದಿಗೆ ನಿರಂತರವಾದ ಸಂಪರ್ಕವನ್ನು ಇಟ್ಟುಕೊಂಡು ಅದನ್ನು ಬೆಳೆಸಲಾಗುವುದು. ರೆಗ್ಯುಲರ್ ಪ್ರೋಗ್ರೆಸ್ ಮಾನಿಟರಿಂಗ್, ಒಂದು ಚಾಪ್ಟರ್ ಆದಮೇಲೆ ಒಂದು ಟೆಸ್ಟನ್ನು ತೆಗೆದುಕೊಂಡು ಮಗುವಿನ ಬೆಳವಣಿಗೆ ಅವ್ರದ್ದೆಲ್ಲಿ ಸಮಸ್ಯೆ ಇದೆ ಅದನ್ನು ನಾವು ತಿದ್ದಕ್ಕೆ ಪ್ರಯತ್ನ ಮಾಡ್ತೀವಿ. ಪ್ರತಿ ಚಾಪ್ಟರ್ ಆದಮೇಲೆ ಈ ವೇದಿಮ್ಸ್ ಆ್ಯಪ್ ದಲ್ಲಿ ಕೋರ್ಸ್ಗಳನ್ನು ನಾವು ನಡೆಸ್ತೀವಿ. ಅದರ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ಕೊಡ್ತೀನಿ. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ, ಗಣಿತ ಲೋಕಜ್ಞಾನದ ಫಸ್ಟ್ ಫ್ಲೋರನ್ನು ಪಾರ್ಥ ಗುರುಕುಲ ಸ್ಟಡಿ ಹಾಸ್ಟೆಲ್ ಅಂತ ನಾನು ನನ್ನ ಕನಸಿನ ಕೂಸದು. ವಿದ್ಯಾರ್ಥಿಗಳು ಗುರುಕುಲ ರೀತಿಯಲ್ಲಿ ಈಗ ಮನೆಯಲ್ಲಿ ನಮ್ಗೆ ಗಮನಿಸ್ತಿರುವಂತೆ ಎಲ್ಲ ಪಾಲಕರ ಒಂದು ಕಂಪ್ಲೇಂಟ್ ಏನಂದರೆ, ಇಲ್ಲರಿ ಸರ ಮನೆಯಾಗ ಅಭ್ಯಾಸ ಮಾಡೋದಿಲ್ಲ, ಹೋಮ್ವರ್ಕ್ ಮಾಡೋದಿಲ್ಲ, ಬರೀ TV ನೋಡ್ಕೋತ ಕೊಡ್ತಾರೆ, ಮೊಬೈಲ್ ನೋಡ್ಕೋತ ಕೊಡ್ತಾರೆ ಅಂತ ತಿಳ್ಕೊಂಡು ಒಂದು ಕಂಪ್ಲೇಂಟ್ ಇದೆ. ಹಾಗಾಗಿ ಯಾವುದೇ ಮೊಬೈಲ್ ಇಲ್ಲದಂತಹ ಒಂದು ಪಾರ್ಥ ಗುರುಕುಲ ಸ್ಟಡಿ ಹಾಸ್ಟೆಲ್. ಪಾರ್ಥ ಹೆಸರು ಯಾಕಂದರೆ, ಪಾರ್ಥ ಅಂದರೆ ಅರ್ಜುನ ಯಾವ ರೀತಿ ಒಂದು ಸಾಧನೆಯನ್ನು ಗುರುಕುಲದಲ್ಲಿ ದ್ರೋಣಾಚಾರ್ಯಲ್ಲಿ ಮಾಡಿದ ಆ ರೀತಿ ಸಾಧನೆಯನ್ನು ಮಾಡಿ ನನ್ನ ಭಾರತದ ಮತ್ತು ನಮ್ಮ ಗದಗಿನ ಮತ್ತು ಕರ್ನಾಟಕದ ಹೆಸರನ್ನು ವಿಶ್ವದಾದ್ಯಂತ ಅವ್ರು ಬಳಸಲಿ ಅಂತ ವಿದ್ಯಾರ್ಥಿಗಳು, ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳಿದ್ದರೆ ಅವ್ರಿಗೆ ಅಲ್ಲಿ ಪಾರ್ಥ ಗುರುಕುಲ ಸ್ಟಡಿ ಹಾಸ್ಟೆಲ್ ಕೂಡ ಪ್ರಾರಂಭ ಮಾಡಿದ್ದೇವೆ. ಅಲ್ಲಿ ಡಿಸಿಪ್ಲಿನ್ ಎನ್ವಿರಾನ್ಮೆಂಟ್ ಇರ್ತದೆ, ನ್ಯೂಟ್ರಿಷನಲ್ ಫುಡ್ ಕೊಡ್ತದೆ, ಸೈಲೆಂಟ್ ಸ್ಟಡಿ ಹಾಲ್ ಇರ್ತದೆ, ರೆಗ್ಯುಲರ್ ಮಾನಿಟರಿಂಗ್ ಇರ್ತದೆ, ಯೋಗ ಮತ್ತು ಮೆಡಿಟೇಷನ್ ಕೂಡ ಮಾಡಿಸ್ತೀವಿ. ನನ್ನ ಯೋಗ ಗುರುಗಳಾದ ಶ್ರೀ ಸತೀಶ್ ಹೊಂಬಾಳೆ ಗುರುಗಳಿಂದನೂ ಕೂಡ ಕರೆಸಿ ಮಾರ್ಗದರ್ಶನವನ್ನು ಮಾಡಿಸಲಾಗುವುದು. ಮತ್ತು ನನ್ನ ಕಾಂಟ್ಯಾಕ್ಟ್ ನಂಬರ್ 9731571044. ಆಸಕ್ತ ಪಾಲಕರು ನನ್ನನ್ನು ಈ ನಂಬರ್ ಮೇಲೆ ಸಂಪರ್ಕಿಸಬಹುದು. ಈಗ ಇದು ಯಾವ ರೀತಿ ಟೆಕ್ ಗುರುವಾಗಿ ವೇದಿಮ್ಸನ್ನು ನಾವು ಪ್ರಾರಂಭ ಮಾಡಿದ್ದೇವೆ, ಇದನ್ನು ಪಾಲಕರು, ನಮ್ಮ ಮುಖ್ಯವಾದ ವಿಚಾರ ಏನಂದರೆ, ಪಾಲಕರು ಈ ಒಂದು ಮೊಬೈಲನ್ನು ಆ ಒಂದು ಕ್ವಿಜ್ ತಗೊಳ್ಳೋ ಟೈಮಲ್ಲಿ ಮಾತ್ರ ಕೊಡಬೇಕು, ಉಳಿದ ಟೈಮ್ನಲ್ಲಿ ಕೊಡಬಾರ್ದು ಅಂತ ನಾನು ತಮ್ಮಲ್ಲಿ ಕೇಳ್ತೀನಿ. ಆಮೇಲೆ ಇದರದ್ದು ಡೀಟೇಲ್ಸನ್ನು ನಾನು ನಿಮಗೆ ಇಲ್ಲೇ ಆ್ಯಪನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ, ಎಲ್ಲರೂ ಗಮನಿಸಬೇಕು. ಸೊ ನೀವು ವೇದಿಮ್ಸ್
ಆ್ಯಪನ್ನು ನೋಡಿದ್ರೆ ಡೌನ್ಲೋಡ್ ಮಾಡಿದ್ರೆ ಆಲ್ರೆಡಿ ಪ್ಲೇಸ್ಟೋರಲ್ಲಿ ಇದು ಅಪ್ಲೋಡ್ ಆಗಿದೆ, ರೈಟ್. ಸೊ ಇಲ್ಲಿ ನಾವು ಬೇರೆ 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 ಕೋರ್ಸ್ಗಳನ್ನು ಈಗ ಪ್ರಾರಂಭ ಮಾಡಿದ್ದೇವೆ. ಕಾಂಪಿಟೇಟಿವ್ ಎಕ್ಸಾಮ್ ಕೋರ್ಸ್ ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ, ರೈಟ್. ಅದರಲ್ಲಿ ಮೈಂಡ್ ಮ್ಯಾಥ್ಸ್, ಸ್ಪೀಡ್ ಮ್ಯಾಥ್ಸ್, ಈಗ ನೋಡ್ರಿ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ PU7 ಕೆಮಿಸ್ಟ್ರಿ, ಕ್ಲಾಸ್ 10 CBSE ಸೈನ್ಸ್, ಕ್ಲಾಸ್ 10 ಸ್ಟೇಟ್ ಸೈನ್ಸ್, ಕ್ಲಾಸ್ 10 ICSE, ಈ ಥರ ಕೋರ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿದ್ದೇವೆ. ಇನ್ನು ನಾವು ಅದರಲ್ಲಿ ಬೇರೆ ಬೇರೆ ಮುಖ್ಯವಾಗಿ ನಾವಿಲ್ಲಿ ಮೈಂಡ್ ಮ್ಯಾಥ್ಸ್, ಏನಿದೆ ಸ್ವಲ್ಪ ನೋಡೋಣ. ಓಪನ್ ಮಾಡ್ತೇನೆ ನಿಮಗೆ ಇದನ್ನ. ಹಾಂ, ಒಂದು ನಿಮಿಷ ಅಲ್ರಿ. ಈ ವೇದಿಮ್ಸ್ ಆ್ಯಪನ್ನು ನಮ್ಮದು ಪ್ರಾರಂಭ ಮಾಡಿದೆ ಯಾಕಂದರೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಸ್ಕೂಲಲ್ಲಿ ಟೆಸ್ಟನ್ನು ತಗೋತಾರೆ. ನಮ್ಮ ವೇದಿಮ್ಸ್ ಉದ್ದೇಶ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳು ಈ ಒಂದು ತಮ್ಮ ಸ್ಟಡಿ ಟೇಬಲ್ ಮೇಲೇ ಪ್ರಾಕ್ಟೀಸ್, ಜನರಲಿ ಕೋಚಿಂಗ್, ನಾನು ಮೊದಲು ಹೇಳ್ದಂಗೆ ಕೋಚಿಂಗ್ ಆ್ಯಂಡ್ ಸ್ಕೂಲ್ಸ್ ವಿಲ್ ಕಾಂಟ್ರಿಬ್ಯೂಟ್ 5%. ರಿಪೀಟೆಡ್ ಪ್ರಾಕ್ಟೀಸ್, ರಿಪೀಟೆಡ್ ರೈಟಿಂಗ್ ಮೇಕ್ಸ್ ಯು ಪರ್ಫೆಕ್ಟ್. Coaching makes you complete. That will contribute only 5%. But a student should practice the course at home, right? Repeated practice till they become perfect. ನಮ್ಮ ರಂಗಣ ಮಾಸ್ತರು ನನ್ನ ಗುರುಗಳು, ಸ್ಕೂಲಲ್ಲಿ ಗುರುಗಳು, ಅವರು ನಮಗೆ ಹೇಳ್ತಾ ಇದ್ರು, ಓಕೆ, ಟೆನ್ ಟೈಮ್ಸ್ ರೀಡಿಂಗ್ ಈಸ್, ಪ್ರತಿ ಸಾರಿ 10 ಸಾರಿ ನೀವು ಬರುತ್ತೀರಿ, 10 ಸಾರಿ ನೀವು ಓದ್ತೀರಿ ಅಂತ ಹೇಳ್ತಿದ್ರು. ಅದಕ್ಕೆ ನಾ ಅಭ್ಯಾಸ ಅಂತ ಕರೆಯೋದು. ಅಭ್ಯಾಸ ಅಂದರೆ ರಿಪೀಟೆಡ್ ಪ್ರಾಕ್ಟೀಸ್, ರಿಪೀಟೆಡ್ ರೈಟಿಂಗ್. ಟೀಚರ್ಸ್ ಸ್ಕೂಲಲ್ಲಿ ಒಮ್ಮೆ ಹೇಳ್ಬಿಡ್ತಾರೆ ನಮಗೆ, ರೈಟ್. ಅವ್ರು ಹೇಳಿದ ಮೇಲೆ ನಾವು ಮನೆಯಲ್ಲಿ ರಿಪೀಟೆಡ್ಲಿ ಪ್ರಾಕ್ಟೀಸ್ ಮಾಡಬೇಕು. ಆ ರಿಪೀಟೆಡ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮನ್ನು ವೇದಿಮ್ಸ್ ಇಲ್ಲಿ ಪ್ರೊವೈಡ್ ಮಾಡಿದೆ, ರೈಟ್. ನಾನು ನಿಮಗೆ ವೇದಿಮ್ಸ್ ಆ್ಯಪನ್ನು ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿದರೆ ಗೊತ್ತಾಗ್ತದೆ. ನಾನು ನಿಮಗೆ ಮೈಂಡ್ ಮ್ಯಾಥ್ಸ್ ತೋರಿಸ್ತೀನಿ, ಒಂದು ನಿಮಿಷ. ಯಾವ ರೀತಿ ಇಲ್ಲಿ ಕ್ವಿಜ್ಗಳು ನಡೀತಾವೆ, ಯಾವ ರೀತಿ ಇಲ್ಲಿ ಕೋರ್ಸ್ಗಳು ನಡೀತಾವೆ, ಅದು ನಿಮ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಈ ಥರ ನೀವು ವೇದಿಮ್ಸ್.com ಹಿಡಿದ್ರೆ ಅಥವಾ ಪ್ಲೇಸ್ಟೋರಲ್ಲಿ ವೇದಿಮ್ಸ್ ಅಂತ ಹೋದರೆ ಇಲ್ಲಿ ಕೋರ್ಸಸ್ಗಳೆಲ್ಲ ಕಾಣ್ತಾವೆ ನಿಮ್ಗೆ, ರೈಟ್. ಸೊ ವಾಟ್ ಯು ಆರ್ ಲರ್ನಿಂಗ್, ವಾಟ್ ಈಸ್ ಯುವರ್ ನೆಕ್ಸ್ಟ್ ಥಿಂಗ್, ರೈಟ್. ವಾಟ್ ಆರ್ ದ ಡಿಫ್ರೆಂಟ್ ಕೋರ್ಸಸ್, ರೈಟ್. ಹೌ ಯು ಕ್ಯಾನ್ ಡೌನ್ಲೋಡ್ ಆ್ಯಪ್, ಈ ಥರ ಎಲ್ಲ ನಿಮ್ಗೆ ಸಿಗ್ತಾವೆ, ಕೋರ್ಸಸ್ ಸಿಗ್ತಾವೆ ವೇದಿಮ್ಸಲ್ಲಿ ನೀವು ತೆಗೆದ್ರೆ. ಈಗ ಅದನ್ನು ಸಬ್ಜೆಕ್ಟಿಗೆ ಕೂಡ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿ ಆ ಒಂದು ತರಗತಿಯನ್ನು ಮುಗಿಸಿದ ತಕ್ಷಣ, ಒಂದು ಪಾಠವನ್ನು ಮುಗಿಸಿದ ತಕ್ಷಣ ಆ ಪ್ರತಿ ಪಾಠದ ಮೇಲೆ ನಾವು ಏನು ಮಾಡಿವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲಾಸ್ 10 ಸ್ಟೇಟ್ ಸೈನ್ಸನ್ನು ತಗೋತೀನಿ ನೋಡಿ. ಇಲ್ಲಿ ಓಪನ್ ಮಾಡಿದೆ ಅಂತಂದರೆ ಸುಮಾರು ಪ್ರತಿ ಚಾಪ್ಟರ್ ಮೇಲೆ 450 ಪ್ರಶ್ನೆಗಳನ್ನು ನಾವಿಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಅದರಲ್ಲಿ ವಿದ್ಯಾರ್ಥಿ ಇಪ್ಪತ್ತು ನಿಮಿಷದಲ್ಲಿ 30 ಕ್ವಶನ್ಗಳನ್ನು ಬಿಡಿಸ್ಬೇಕು, ಹೌದಾ. ಆ್ಯಪ್ ಇಮಿಡಿಯೇಟ್ಲಿ ಅವ್ರಿಗೆ ಅದರದ್ದು ರಿಸಲ್ಟನ್ನು ಕೊಟ್ಟು ಬಿಡ್ತದೆ, ರೈಟ್. PU7 ಕೆಮಿಸ್ಟ್ರಿ, 10 CBSE ಎಲ್ಲ ಕ್ಲಾಸ್ಗಳಿಗೆ ನಾವೀಗ ಲೈವ್ ಸ್ಟ್ರೀಮಲ್ಲಿ ಪಾಠವನ್ನು ಮಾಡ್ತಾ ಇದ್ದೀವಿ. ಮತ್ತು ಆಫ್ಲೈನಲ್ಲಿ
ಗದಗ್ನೊಳಗೆ ಈಗ ನಾನು ಆಫ್‌ಲೈನ್ ಕ್ಲಾಸನ್ನು ಪ್ರಾರಂಭ ಮಾಡ್ತೀನಿ. ನೀವು ವೈಯಕ್ತಿಕವಾಗಿ ನಾನು ಈಗ ಗದಗಿಗೆ ಶಿಫ್ಟ್ ಆಗ್ತಾ ಇದ್ದೇನೆ. ಗದಗಿನ ಪಾಲಕರು ನನ್ನ ಗದಗಿನಲ್ಲೇ ಬಂದು ಭೇಟಿ ಆಗ್ಬೋದು. ಈ ರೀತಿ ಕೋರ್ಸ್ ಇರ್ತದೆ. ರೈಟ್. ಈಗ ನೋಡ್ರಿ ಇಲ್ಲಿ ಮಾಡ್ಯೂಲ್ 1 ಕಂಟಿನ್ಯೂ ಲರ್ನಿಂಗ್ ನೀವು ಹೊಡೆದ್ರೆ ಅಲ್ಲಿ ನಿಮ್ಗೆ ಪಾಠಗಳು ಓಪನ್ ಆಗ್ತಾವು. Some technical problems. One second. ಇವನ್ ವೇದಿಮ್ಸ್ ಮೈಂಡ್ ಮ್ಯಾಥ್ಸ್ ಅಲ್ಲಿ ನಾವು ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಮಾಡಿದ್ದೀವಿ. ಅದರಲ್ಲಿ ಕೂಡ ಮಕ್ಕಳು ನೋಡ್ಕೋಬಹುದು. ಅಲ್ಲಿ ನನಗೆ ಇಲ್ಲಿ ನಿಮ್ಗೆ ಕ್ವಿಜ್ ಇದನ್ನ ತೋರಿಸೋದಿದೆ. ಓಕೆ. ಸೊ ಅದು ನಾನು ಇನ್ನೊಂದು ವಿಡಿಯೋದಲ್ಲಿ ಅದರದ್ದು ಕ್ವಿಜ್ ಎಲ್ಲಾನು ಸರಿಯಾಗಿ ತೋರಿಸ್ತೇನೆ. ಸೊ ಈ ಮಾಹಿತಿಯನ್ನು ನಿಮ್ಗೆ ಹಂಚಿಕೊಳ್ತಾ ಇದ್ದೀನಿ. ನಾನು ಬರುವ ಸಂಡೇನ ಗದಗಲ್ಲಿ ಶಿಫ್ಟ್ ಆಗ್ತಾ ಇದ್ದೀನಿ. ಲೈವ್ ಸ್ಟ್ರೀಮ್ ಕ್ಲಾಸಸ್ ಯಥಾ ರೀತಿ ನಡೀತಾವು. ಇವು ಆಫ್ಲೈನ್ ಕ್ಲಾಸಸ್ ನೇರವಾಗಿ ವಿದ್ಯಾರ್ಥಿಗಳನ್ನು ಇನ್ನು ಮುಂದೆ ಅಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ. ಮುಂದೆ ಬೇಸಿಗೆ ರಜೆ ತರಬೇತಿ ಶಿಬಿರಗಳನ್ನು, ಸಮರ್ ವೆಕೇಶನ್ಗಳನ್ನು, ಮತ್ತೊಮ್ಮೆ ಲೋಕಜ್ಞಾನವನ್ನು ಪ್ರಾರಂಭ ಮಾಡಲು ನಾನು ಎಲ್ಲ ಗದಗಿನ ವಿದ್ಯಾರ್ಥಿಗಳಲ್ಲಿ ಮತ್ತು ಪಾಲಕರಲ್ಲಿ ವಿನಂತಿಸಿಕೊಂಡು ಈ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸ್ತೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ವೇದಿಮ್ಸ್ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತೀನಿ ನಿಮ್ಮ ಜೊತೆಗೆ. ಮತ್ತು ಯಥಾ ರೀತಿ ಲೈವ್ ಸ್ಟ್ರೀಮ್ ಕ್ಲಾಸ್ಗಳು ಮುಂದುವರಿತಾವು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿಗಳನ್ನು ಕೂಡ ನಾನು ನಿಮ್ಗೆ ಮತ್ತೆ ಕೊಡ್ತೀನಿ. ಇದು ಸಮಾಧಾನದಿಂದ ಕೇಳಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ನಿಮ್ಮ ಹತ್ತಿರ ಇರುವಂಥ 10th ವಿದ್ಯಾರ್ಥಿಗಳು ಸ್ಟೇಟ್ ಅಥವಾ CBSE ಇಬ್ಬರು ವಿದ್ಯಾರ್ಥಿಗಳಿಗೆ ಕಳಿಸಿದರೆ ನಾನು 27 ವರ್ಷ ಅನುಭವದಲ್ಲಿ ವಿದ್ಯಾರ್ಥಿಗಳನ್ನು ತಯಾರು ಮಾಡುವುದು ಹೇಗೆ ಅನ್ನೋದನ್ನು ನನಗೆ ನನ್ನ ಗುರುಗಳ ಆಶೀರ್ವಾದದಿಂದ ಅದು ಸಿದ್ಧಿಸಿದೆ. ಹಾಗಾಗಿ ನೀವು ಪರಿಚಯ ಇದ್ದ ಪಾಲಕರು ಅಥವಾ ನಿಮ್ಮ ಆಜುಬಾಜು ಮನೆಯಲ್ಲಿರುವಂಥ ವಿದ್ಯಾರ್ಥಿಗಳನ್ನ ಕಳಿಸಿ. ಬಡ ವಿದ್ಯಾರ್ಥಿಗಳು ಇದ್ದರು, ಅವ್ರಿಗೆ ಫೀಸ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ತಿಂಗಳಿಗೆ ₹500 ಒಂದು ಸಬ್ಜೆಕ್ಟಿಗೆ ನಾನು ತೊಗೊಳ್ತಾ ಇದ್ದೀನಿ. ಯಾಕಂದರೆ ನನ್ನ ಜೀವನ ಅಲ್ಲಿ ನಡಿಬೇಕು, ನನ್ನ ಸಂಸಾರ ಜೀವನ ತಮಗೆಲ್ಲ ಗೊತ್ತಿರೋ ಹಾಗೆ ನಡಿಬೇಕು. ಸೊ ಅದು ನನಗೆ ಉಚಿತವಾಗಿ ಮಾಡೋ ವಿಚಾರ ಇದ್ದರೂ ಕೂಡ, ವಿದ್ಯಾದಾನ ಮಾಡೋ ವಿಚಾರ ಇದ್ದರೂ ಕೂಡ, ಈಗ ನನ್ನ ಫೈನಾನ್ಷಿಯಲ್ ಪರಿಸ್ಥಿತಿ ಆ ರೀತಿ ಇಲ್ಲ, ಅನೇಕ ಜನರಿಗೆ ಗೊತ್ತಿದೆ. ಹೀಗಾಗಿ ನಾನು ನನ್ನ ಜೀವನೋಪಾಯವನ್ನು ಮಾಡಲಿಕ್ಕೆ ಒಂದು ಸಬ್ಜೆಕ್ಟಿಗೆ ₹500 ಥರ ಮಾಡಿದ್ದೇನೆ. ಅದನ್ನು ಪೇ ಬಲ್ಲುವಂಥವ್ರು ಪೇ ಮಾಡಿ ಒಂದು ಒಬ್ಬ ವಿದ್ಯಾರ್ಥಿ, ಟ್ಯಾಲೆಂಟೆಡ್ ವಿದ್ಯಾರ್ಥಿ ಇದ್ದಾನಂತ ತಿಳ್ಕೊಳ್ರಿ, ಅವನಿಗೆ ಪೇ ಮಾಡಲಿಕ್ಕೆ ತುಂಬ ಬಡವರಿದ್ದಾರೆ ಅಂದರೆ ಅಂಥ ವಿದ್ಯಾರ್ಥಿಗಳನ್ನು ಕೂಡ ನಾವು ನಮ್ಮ ವಿದ್ಯಾದಾನ ಸ್ಕೀಮ್ನೊಳಗೆ ಅವರಿಗೆ ಉಚಿತವಾಗಿ ಕಲಿಸ್ಕೊಡ್ತೀನಿ. ಆಮೇಲೆ ಯಾರ್ಯಾರಿಗೆ ಪೇ ಮಾಡಲಿಕ್ಕೆ ಸಾಧ್ಯದ ಅವ್ರು ಪೇ ಮಾಡಲಿ. ಮತ್ತು 1 ವಾರದವರೆಗೆ 26/8 ಅಂದರೆ ಬರುವ ಬುಧವಾರದಿಂದ ತರಗತಿಗಳು ಬೆಳಗ್ಗೆ 6:30 ಪ್ರಾರಂಭ ಆಗ್ತಾವೆ. ನಾನು ಸಂಡೇನ ಅಲ್ಲಿ ಶಿಫ್ಟ್ ಆಗ್ತಾ ಇದ್ದೀನಿ. ನೀವು ನನಗೆ ಫೋನ್ ಕಾಲ್ ಮಾಡ್ಬೋದು. ಮಂಡೆಯಿಂದ ನಾನು ಅವೈಲೇಬಲ್, ಫುಲ್ ಟೈಮ್ ಅಲ್ಲೇ ಇರ್ತೇನೆ. ಕಂಪ್ಲೀಟ್ ಫ್ಯಾಮ್ಲಿನ ಧಾರವಾಡದಲ್ಲೇ ಇರ್ತದೆ. ನಾನು ಅಲ್ಲಿದ್ದು ಲೋಕಜ್ಞಾನ ಬಿಲ್ಡಿಂಗ್ನಲ್ಲೇ ಯಾವಾಗಲೂ ಸಿಗ್ತೀನಿ. ಅಲ್ಲಿ ತಾವು ನಾನು ಸಂಪರ್ಕಿಸ್ಬೋದು. ವಿದ್ಯಾರ್ಥಿಗಳಿಗೆ ಒಂದು ಚಿಕ್ಕ ಪರೀಕ್ಷೆಯನ್ನು ತೆಗೆದುಕೊಂಡು ನಿಮ್ಮ ವಿದ್ಯಾರ್ಥಿಯ ಮಟ್ಟ ಎಷ್ಟು ಅಂತ ಹೇಳಿ ನಿಮಗೆ ತಿಳಿಸಿ ಅವ್ರ ಇಂಪ್ರೂವ್ಮೆಂಟನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಎಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳು, ನನ್ನ ಎಲ್ಲ ಮಿತ್ರರಿಗೆ, ಗದಗಿನ ಮಿತ್ರರಿಗೆ ನಮಸ್ಕಾರ. ಬಾಯ್. ಸಿ ಯು.